ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂತು ನೋಡಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿ ಖಾತೆಗಳ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಇದ್ದರೂ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಬಂಪರ್ ಲಾಟ್ರಿ ಹೊಡಿತಾ ಇದೆ ಅಂತ ಕೂಡ ಹೇಳಿದ್ರು ಸ್ನೇಹಿತರೆ, ತಪ್ಪಾಗಲ್ಲ. ಹೌದು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಇಬ್ಬರು ಕೂಡಿ ಚರ್ಚೆ ಮಾಡಿ ಸ್ನೇಹಿತರೆ, ಇನ್ನೂವರೆಗೂ ಗೃಹಲಕ್ಷ್ಮಿ ಖಾತೆಗಳಿಗೆ ಇನ್ನೂವರೆಗೂ ಯಾವ ಮಹಿಳೆಯರಿಗೆ ಹಣವನ್ನು ಬಂದಿಲ್ಲ ಅಂತ ಇದ್ರು ಆ ಮಹಿಳೆಯರಿಗೆ ತಪ್ಪದೆ ಇವಾಗಲೇ ಹಣವನ್ನು ಜಮಾ ಮಾಡಬೇಕಂತ ಸ್ನೇಹಿತರೆ. ಆದರೆ ಕೇವಲ ಉಳಿದ 15 ಜಿಲ್ಲೆಗಳಿಗೆ ಮಾತ್ರ ಅಂತ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಉಳಿದ 15 ಜಿಲ್ಲೆಗಳ ಮಹಿಳೆಯರಿಗೆ ತಪ್ಪದೆ ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಖಾತೆಗಳ ಸಂಪೂರ್ಣದ ಪೆಂಡಿಂಗ್ ಹಣವನ್ನು ಅವರವರ ಖಾತೆಗಳಿಗೆ ಜಮಾ ಮಾಡಬೇಕಂತ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ DBT ಮುಖಾಂತರ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಕೂಡ ಜಮಾ ಮಾಡಬೇಕಂತ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಸ್ನೇಹಿತರೆ. ಮತ್ತು ಆ ಉಳಿದ 15 ಜಿಲ್ಲೆಗಳ ಹೆಸರನ್ನಂತೂ ಕೂಡ ಡೇಟ್ ಅನೌನ್ಸ್ ಮಾಡಿದರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಸರಿಯಾದ ಮಾಹಿತಿ ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಮತ್ತು ನಿಮ್ಮ ಖಾತೆಗಳಿಗೆ ಇನ್ನೂವರೆಗೂ ಗೃಹಲಕ್ಷ್ಮಿ ಖಾತೆಗಳ ಹಣವನ್ನು ಬಂದಿಲ್ಲ ಅನ್ನೋರು ಮಾತ್ರ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಸ್ನೇಹಿತರೆ. ಆ ಉಳಿದ 15 ಜಿಲ್ಲೆಗಳ ಹೆಸರಿನಂತ ಲಾಸ್ಟಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಖಂಡಿತವಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ನೀವು ಕೂಡ ಕೇಳಬಹುದು ಸ್ನೇಹಿತರೆ, ಹೊಸದಾಗಿ ಅರ್ಜಿನ ಬಿಟ್ಟಿದ್ದಾರಲ್ಲ ಸರ್, ಆ ರೀತಿಯಾಗಿ ಮತ್ತೆ ಹಣವನ್ನು ಬಿಡುಗಡೆ ಮಾಡುತ್ತಾರಾ ನಮ್ಮ ಖಾತೆಗಳಿಗೆ ಅಂತ ಕೇಳಿದ್ರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ತಿಂಗಳಿನ 2,000 ಹಣವನ್ನು ನಿಮ್ಮ ಖಾತೆಗಳಿಗೆ ಹಣವನ್ನು ಬರುತ್ತೆ. ಆದರೆ ಸ್ನೇಹಿತರೆ, ಮುಂದಿನ ತಿಂಗಳಿನಲ್ಲಿ ಕೂಡ ನೀವು ಈ ತಿಂಗಳಿನಲ್ಲಿ ಸರಿಯಾಗಿ ತಿರುಗುತ್ತಿರುವ 2,000 ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ಸ್ನೇಹಿತರೆ, ಹೊಸದಾಗಿ ಬಿಟ್ಟಿರುವಂಥ ಅರ್ಜಿನ ಸಲ್ಲಿಸಬೇಕು ಸ್ನೇಹಿತರೆ. ಆದರೆ ನೀವೇನಾದರೂ ಇವಾಗಲೇ ಹೊಸದಾಗಿ ಬಿಟ್ಟಿರುವಂಥ ಅರ್ಜಿ ಸಲ್ಲಿಸಿದಾರಾ ಅಂತ ಹೇಳಿದ್ರೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ಮಹಿಳೆಯರಿಗೆ ಸುಳ್ಳಾಗಲ್ಲ. ಹೌದು ಸ್ನೇಹಿತರೆ, ಖಂಡಿತವಾಗಿ ಇನ್ನೂವರೆಗೂ ಯಾವ ಮಹಿಳೆಯರು ಅರ್ಜಿ ಸಲ್ಲಿಸಿಲ್ಲ ಅಂತ ಇದ್ದರೂ ಅವರಿಗೆ ಮಾತ್ರ ಕೇವಲ 31ನೇ ಕಂತಿನ 2,000 ಮಾತ್ರ ಜಮಾ ಆಗುತ್ತೆ ಸ್ನೇಹಿತರೆ. ಆದರೆ ಹೊಸದಾಗಿ ಬಿಟ್ಟಿರುವಂಥ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ ಮಾತ್ರ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 ಟೋಟಲ್ ಆಗಿರುವಂಥ 4,000 ಪೆಂಡಿಂಗ್ ಹಣವನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ ಜಮಾ ಮಾಡುತ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಆ ಅರ್ಜಿ ಸಲ್ಲಿಸೋಕೆ ಇನ್ನೂವರೆಗೂ ಎಷ್ಟೊಂದು ಡೇಟ್ ಇದೆ ಅಂತ ಕೂಡ ಕನ್ಫರ್ಮ್ ಮಾಹಿತಿ ಕೊಡ್ತೀನಿ. ಮತ್ತು ಆ ಅರ್ಜಿ ಸಲ್ಲಿಸೋಕೆ ಏನೇನು ಕನ್ಫರ್ಮ್ ಮಾಹಿತಿ ಬೇಕು ಅಂತ ಕೂಡ ಕೊಡ್ತೀನಿ ಸ್ನೇಹಿತರೆ. ಮತ್ತು ಉಳಿದ 15 ಜಿಲ್ಲೆಗಳ ಹೆಸರೇನು ಮತ್ತು ಯಾವಾಗ ಕನ್ಫರ್ಮ್ ಡೇಟಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಅದರ ಮುಂದಿರೋ ಬೆಲ್ ಐಕನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ. ಹೌದು, ಇದೇ ರೀತಿಯಾಗಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಪ್ರತಿಯೊಂದು ಅಪ್ಡೇಟ್ ವಿಡಿಯೋಗಳನ್ನು ಬಿಡಲಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಗೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಗೃಹಲಕ್ಷ್ಮಿ ಖಾತೆಗಳಿಗೆ ತಪ್ಪದೆ ಫಲಾನುಭವಿಗಳ ಖಾತೆಗಳ ಹಣವನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡುತ್ತಾರೆ ಅಂತ ಸರಿಯಾಗಿ ಮಾಹಿತಿ ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಹೇಳಿರೋ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹೊಸದಾಗಿ ಬಿಟ್ಟಿರುವಂಥ ಅರ್ಜಿ ಸಲ್ಲಿಸೋಕೆ ಏನೇನು ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಹತ್ರ ರಾಷನ್ ಕಾರ್ಡ್ ಇರಬೇಕು, ಅದು ಕೂಡ BPL ಆಗಿರಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡು ಸ್ನೇಹಿತರೆ ಈ ಮೂರಕ್ಕೂ ಕೂಡ ರಿಜಿಸ್ಟರ್ ಆಗಿರುವಂಥ ಒಂದು ನಂಬರ್ ಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇದು ಮೂರು ಕೂಡ ಇದ್ರೆ ಸ್ನೇಹಿತರೆ ನಮ್ಮ ಗೃಹಲಕ್ಷ್ಮಿ ಖಾತೆಗಳಿಗೆ ಹಣವನ್ನು ಬರುತ್ತಾ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ಬರೋದಿಲ್ಲ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ನೀವೇನಾದರೂ ಯಜಮಾನಿ ಮಹಿಳೆಯರಾದರೆ ಮಾತ್ರ ನಿಮಗೆ ಹಣವನ್ನು ಬರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ರಾಷನ್ ಕಾರ್ಡಿನಲ್ಲಿ ನಿಮಗೆ ಏನಾದರೂ ಯಜಮಾನಿ ಮಹಿಳೆಯರು ಆಗಿದ್ದರೆ ಮಾತ್ರ, ನಿಮ್ಮ ಹೆಸರಿನಲ್ಲಿ ರಾಷನ್ ಕಾರ್ಡ್ ಇದ್ದರೆ ನಿಮಗೆ ಕನ್ಫರ್ಮ್ ಆಗಿ ಗೃಹಲಕ್ಷ್ಮಿ ಖಾತೆಗಳಿಗೆ ತಪ್ಪದೇ DBT ಮುಖಾಂತರ 2,000 ಹಣವನ್ನು ಪ್ರತಿ ತಿಂಗಳು ಬರುತ್ತೆ. ಆದರೆ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ನೀವು ಯಜಮಾನಿ ಮಹಿಳೆಯರು ಇಲ್ಲ ಅಂತ ಅಂದರೆ ಸ್ನೇಹಿತರೆ, ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸೋಕ್ಕೆ ಹೋಗಬೇಡಿ, ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ.
ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಕನ್ಫರ್ಮ್ ಆಗಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ 31ನೇ ಕಂತಿನ ಹಣ ಮತ್ತು 32ನೇ ಕಂತಿನ ಹಣವನ್ನು ಟೋಟಲ್ ಆಗಿರುವಂಥ 4,000 ಪೆಂಡಿಂಗ್ ಹಣವನ್ನು ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಏಪ್ರಿಲ್ 3ನೇ ತಾರೀಕು ಇವತ್ತು ಆಗಿದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಇವತ್ತು ಏಪ್ರಿಲ್ 3 ಆಗಿದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಶುಕ್ರವಾರ ಸಂಜೆ 6 ಗಂಟೆಗೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಹೊಸದಾಗಿ ಬಿಟ್ಟಿರುವಂಥ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ 4,000 ಜಮಾ ಆಗುತ್ತೆ ಮತ್ತು ಇನ್ನೂವರೆಗೂ ಅರ್ಜಿ ಸಲ್ಲಿಸಿಲ್ಲ ಅನ್ನೋರಿಗೆ ಮಾತ್ರ ಈ ತಿಂಗಳಿನಲ್ಲಿ 2,000 ಮಾತ್ರ ಜಮಾ ಆಗುತ್ತೆ ಮತ್ತು ಮುಂದಿನ ತಿಂಗಳಿನಲ್ಲಿ ಕನ್ಫರ್ಮ್ ಆಗಿ ಆ ಮಹಿಳೆಯರಿಗೆ ಹಣವನ್ನು ಜಮಾ ಆಗೋಲ್ಲ ಗೃಹಲಕ್ಷ್ಮಿ ಖಾತೆಗಳಿಗೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇಷ್ಟೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರಿಗೆ. ಸ್ನೇಹಿತರೆ, ಈ ತಿಂಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಮತ್ತು ಇನ್ನೂವರೆಗೂ ಅರ್ಜಿ ಸಲ್ಲಿಸಿಲ್ಲ ಅಂತ ಹೇಳಿರುವ ಮಹಿಳೆಯರಿಗೆ ಕನ್ಫರ್ಮ್ ಆಗಿ 2,000 ಹಣವನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕೇವಲ ಅರ್ಜಿ ಸಲ್ಲಿಸಲಾರ ಮಹಿಳೆಯರಿಗೆ 2,000 ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತಾರೆ ಮತ್ತು ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ 4,000 ಹಣವನ್ನು ಜಮಾ ಮಾಡುತ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಇಬ್ಬರು ಕೂಡಿ ಚರ್ಚೆ ಮಾಡಿ ಸ್ನೇಹಿತರೆ ಕನ್ಫರ್ಮ್ ಆಗಿ ಉಳಿದ 15 ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ತಪ್ಪದೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಆ ಉಳಿದ 15 ಜಿಲ್ಲೆಗಳ ಹೆಸರನ್ನಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಆಗಿ ಬಿಟ್ಟಂಥ ಮಾಹಿತಿ ಪ್ರಕಾರ ಆ ಉಳಿದ 15 ಜಿಲ್ಲೆಗಳ ಹೆಸರೇನಂತ ಹೇಳಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ವಿಜಯನಗರ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಸ್ನೇಹಿತರೆ ಈ 15 ಜಿಲ್ಲೆಗಳ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಆಗಿ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ 4,000 ಹಣವನ್ನು ಜಮಾ ಮಾಡಬೇಕಂತೆ ಮತ್ತು ಇನ್ನೂವರೆಗೂ ಅರ್ಜಿ ಸಲ್ಲಿಸಲಾರ ಮಹಿಳೆಯರಿಗೆ ಕೇವಲ 31ನೇ ಕಂತಿನ 2,000 ಹಣವನ್ನು ಕನ್ಫರ್ಮ್ ಆಗಿ ಜುಲೈ 3ನೇ ತಾರೀಕು ಹಣವನ್ನು ನಿಮ್ಮ ಖಾತೆಗಳಿಗೆ ಸಂಜೆ 6 ಗಂಟೆಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಭರ್ಜರಿ ಗುಡ್ ನ್ಯೂಸ್ ಮಾಹಿತಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜೊತೆಯಾಗಿ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಖಂಡಿತವಾಗಿ ಜುಲೈ 3ನೇ ತಾರೀಕು ಉಳಿದ 15 ಜಿಲ್ಲೆಗಳ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರೋ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಹೌದು, ಇದೇ ರೀತಿಯಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಕರ್ನಾಟಕದಲ್ಲಿ ಹೊಸ ಅಪ್ಡೇಟ್ ವಿಡಿಯೋಗಳನ್ನ ಬಿಡ್ತಾ ಇರಲಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ.